ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಆ್ಯಂಡ್ ಟ್ಯುಟೋರಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿನಯ್. ಫ್ರೆಂಡ್ಸ್, ಇವತ್ತು ಗಮನಿಸ್ತಾ ಇರ್ಬೋದು ನನ್ನ ಮುಂದೆ POCO C3 ಅನ್ನೋ ಮೊಬೈಲ್ ಇರುವಂಥದ್ದು. ಈ ಒಂದು ಮೊಬೈಲ್ನಲ್ಲಿ ಏನೆಲ್ಲ ಚೆನ್ನಾಗಿದೆ, ಏನೆಲ್ಲ ಚೆನ್ನಾಗಿಲ್ಲ, ಕಂಪ್ಲೀಟ್ ಸ್ಪೆಸಿಫಿಕೇಷನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲಕ್ಕನ್ನು ಸೆಲೆಕ್ಟ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಯಾವುದೇ ಒಂದು ವಿಡಿಯೋ ಹಾಕೋದು ನಿಮಗೆ ಮೊದಲು ಸಿಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಮಗೆ ಮೊದಲು ನೋಡೋದಕ್ಕೆ ನಿಮಗೆ ಬಾಕ್ಸ್ ಈ ರೀತಿ ಇರುವಂಥದ್ದು, ಒಂಥರ ಯೆಲ್ಲೋ ಕಲರ್ ರೀತಿಯಲ್ಲಿ ಇಲ್ಲಿ ಯೆಲ್ಲೋ ಕಲರಿಂದ ಈ ಒಂದು ಬಾಕ್ಸ್ನ ಮೇಡಪ್ ಮಾಡಿರುವಂಥದ್ದು ಗಮನಿಸ್ತಾ ಇದ್ದರೆ. ನಾನೀಗ ಈ ಒಂದು ಬಾಕ್ಸ್ನ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್, ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ನಾನೀಗ ಈ ಒಂದು ಬಾಕ್ಸನ್ನು ಓಪನ್ ಮಾಡ್ತಾ ಇದ್ದೀನಿ. ಈ ಒಂದು ಪಕ್ಕಕ್ಕೆ ಇಡೋಣ. ಫ್ರೆಂಡ್ಸ್, ಇಲ್ಲಿ ಓಪನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಮೈನ್ ಡಿವೈಸ್ ಸಿಗ್ತಾ ಇರುವಂಥದ್ದು. ಈ ಒಂದು ಡಿವೈಸ್ನ ನಾವು ಇಲ್ಲಿ ಪಕ್ಕಕ್ಕೆ ಇಡೋಣ. ಇಲ್ಲೊಂದು ಬಾಕ್ಸ್ ಕೂಡ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸ್ನಲ್ಲಿ ಏನಪ್ಪ ಇದೆ ಅಂತಂದರೆ, ಈ ಒಂದು ಬಾಕ್ಸ್ನಲ್ಲಿ ಫ್ರೆಂಡ್ಸ್ ನೀವು ಇಲ್ಲಿ ಗಮನಿಸ್ಬೋದು, ಒಂದು ಪೋಕೋದವರ ಒಂದು ಯೂಸರ್ ಗೈಡ್ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಹಾಗೆ ಈ ಒಂದು ಬಾಕ್ಸ್ನ ಮೇಲ್ಗಡೆ ನಮಗೆ ಇಲ್ಲೊಂದು ಪಿನ್ನ ಅಂದರೆ ಸಿಮ್ ಎಜೆಕ್ಟರ್ ಟೂಲ್ ಕೂಡ ಸಿಗ್ತಾ ಇರುವಂಥದ್ದು. ಹಾಗೆ ಈ ಒಂದು ಬಾಕ್ಸ್ನಲ್ಲಿ ಫ್ರೆಂಡ್ಸ್ ಇನ್ನು ಒಂದು 20 ವ್ಯಾಟ್ನ ಒಂದು MI ಅವರ ಒಂದು 20 ವ್ಯಾಟ್ನ ಒಂದು ಚಾರ್ಜರ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಹಾಗೆ ಇದನ್ನು ಪಕ್ಕಕ್ಕೆ ಇಟ್ಟರೆ ನಿಮಗೆಲ್ಲ USB ಮ್ಯಾಕ್ರೋ ನಿಮಗೆಲ್ಲೊಂದು ಚಾರ್ಜರ್ ಕೇಬಲ್ ಸಿಗ್ತಾ ಇರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿ ಒಂದು USB ಚಾರ್ಜರ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಹಾಗೆಯೇ ಫ್ರೆಂಡ್ಸ್, ಇನ್ನು ಈ ಒಂದು ಬಾಕ್ಸ್ನಲ್ಲಿ ಯಾವುದೇ ರೀತಿಯ ಒಂದು ಬ್ಯಾಕ್ ಕೇಸ್ ನೀಡಿಲ್ಲ. ಓಕೆನಾ, ಅದನ್ನು ನೀವು ಓನಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ಸೈಡ್ಗೆ ಇಟ್ಟು ಫ್ರೆಂಡ್ಸ್, ಈಗ ನಮ್ಮ ಒಂದು ಮೈನ್ ಡಿವೈಸ್ಗೆ ನಾವಿಲ್ಲಿ ಬರೋಣ. ಈಗ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ಈ ಒಂದು ಬಾಕ್ಸ್ನಲ್ಲಿ ಇಷ್ಟೊಂದು ಆಕ್ಸಸರೀಸ್ಗಳನ್ನ ನೀಡಲಾಗಿದೆ. ಫ್ರೆಂಡ್ಸ್, ಈಗ ನಾವು ಎಲ್ಲನೂ ಬಿಟ್ಟು ನಮ್ಮ ಒಂದು ಮೈನ್ ಡಿವೈಸ್ನ ನಾವಿಲ್ಲಿ ತೊಗೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನಮ್ಮೊಂದು ಮೈನ್ ಡಿವೈಸ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದರೆ ಒಂದು ಬ್ಲ್ಯಾಕ್ ಗ್ರೇಡಿಯಂಟ್ ಕಲರಲ್ಲಿ ಒಂದು ಮೊಬೈಲ್ ಬಿಲ್ಡ್ ಆಗಿರುವಂಥದ್ದು. ಫ್ರೆಂಡ್ಸ್, ಈಗ ನಾನೀಗ ಮೇಲ್ಗಡೆ ಕವರ್ನ ರಿಮೂವ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡ್ಬೋದು, ನಾನೀಗ ಒಂದು ಕವರನ್ನು ರಿಮೂವ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಒಂದು ಮೊಬೈಲ್ ನಾನೀಗ ಆನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಗಮನಿಸ್ತಾ ಇದ್ದರೆ ಈ ಒಂದು ಮೊಬೈಲ್ನ ಫ್ರಂಟ್ ಡಿಸ್ಪ್ಲೇನ ಗಮನಿಸ್ತಾ ಇರ್ಬೋದು. ಈ ಒಂದು ಮೊಬೈಲ್ನಲ್ಲಿ ಫ್ರೆಂಡ್ಸ್ 6.53 ಇಂಚಿನ ಒಂದು ಡಿಸ್ಪ್ಲೇ ಕಾಣ್ತಾ ಇರ್ಬೋದು. HD+ ರೆಸಲ್ಯೂಷನ್ ಹೊಂದಿರುವಂತಹ ಡಿಸ್ಪ್ಲೇ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಹಾಗೆಯೇ ಫ್ರೆಂಡ್ಸ್, ಇಲ್ಲಿ ನಿಮಗೆ ಬ್ಯಾಕಿಗೆ ಬಂತು ಅಂದರೆ ಈ ಒಂದು ಮೊಬೈಲ್ ನೋಡೋದಕ್ಕೆ Redmi 9 ಥರನೇ ಇರುವಂಥದ್ದು. ಆ ಒಂದು ಮೊಬೈಲ್ಗೂ ಮತ್ತು ಈ ಒಂದು ಮೊಬೈಲ್ಗೂ ಜಸ್ಟ್ ಒಂದು ಚಿಕ್ಕ ಸಿಮಿಲರ್ ಚೇಂಜಸ್ನ ಮಾಡಿದ್ದಾರೆ. ಏನಪ್ಪ ಅಂತಂದರೆ, ಆ ಒಂದು ಮೊಬೈಲ್ನಲ್ಲಿ ಫ್ರೆಂಡ್ಸ್ ಇಲ್ಲಿ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಇತ್ತು. ಈ ಒಂದು ಮೊಬೈಲ್ನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಜಸ್ಟ್ ಈ ಒಂದು ಮೊಬೈಲ್ನಲ್ಲಿ ಒಂದು ಮ್ಯಾಕ್ರೋ ಸೆನ್ಸರ್ ಕ್ಯಾಮ್ರಾನ ಇಲ್ಲಿ ಆ್ಯಡ್ ಮಾಡಿರುವಂಥದ್ದು. ಈ ಒಂದು 2 MP ಒಂದು ಮ್ಯಾಕ್ರೋ ಸೆನ್ಸರ್ ಕೊಡುವ ಅಗತ್ಯ ಇರಲಿಲ್ಲ. ಓಕೆ, ನಂತರ ಫ್ರೆಂಡ್ಸ್, ಈ ಒಂದು ಮೊಬೈಲ್ನ ಒಂದು ರೈಟ್ ಸೈಡ್ಗೆ ಬಂತು ಅಂದರೆ ಈ ಒಂದು ಮೊಬೈಲ್ನಲ್ಲಿ ಗಮನಿಸ್ತಾ ಇರ್ಬೋದು 2 ವಾಲ್ಯೂಮ್ ರಾಕರ್ ಕೀ ಮತ್ತು ಒಂದು ಪವರ್ ಬಟನ್ ಸಿಗ್ತಾ ಇರುವಂಥದ್ದು. ಹಾಗೆ ಬಾಟಮ್ಗೆ ಬಂತು ಅಂತಂದರೆ ಈ ಒಂದು ಮೊಬೈಲ್ನಲ್ಲಿ ಮೈಕ್ರೋ USB ಚಾರ್ಜಿಂಗ್ ಪೋರ್ಟ್, ಹಾಗೆ ನಿಮಗಿಲ್ಲೊಂದು ಸ್ಪೀಕರ್ ಸಿಗ್ತಾ ಇರುವಂಥದ್ದು. ಹಾಗೆ ಫ್ರೆಂಡ್ಸ್, ಲೆಫ್ಟ್ ಸೈಡ್ಗೆ ಬಂತು ಅಂದರೆ ನಿಮಗಿಲ್ಲೊಂದು 2 ನ್ಯಾನೋ ಸಿಮ್ ಕಾರ್ಡ್ ಹಾಕುವಂತಹ ಒಂದು ಸಿಮ್ ಸ್ಲಾಟ್ ಸಿಗ್ತಾ ಇರುವಂಥದ್ದು. ಹಾಗೆ ನಿಮಗೆ ಮೇಲಕ್ಕೆ ಬಂತು ಅಂತಂದರೆ 3.5 mm ಒಂದು ಹೆಡ್ಫೋನ್ ಜಾಕ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಫ್ರೆಂಡ್ಸ್, ಈ ಒಂದು ಮೊಬೈಲ್ನ ಪ್ರೊಸೆಸರ್ ಬಗ್ಗೆ ನೋಡಿದರೆ ಫ್ರೆಂಡ್ಸ್, ಈ ಒಂದು ಮೊಬೈಲ್ನಲ್ಲಿ Helio G35 ಪ್ರೊಸೆಸರ್ನ ನೀಡಿರುವಂಥದ್ದು. ಇದರಲ್ಲಿ ನೀವು ಯಾವ್ದಾರ ಒಂದು ಹೈ ಎಂಡ್ ಗೇಮ್ಗಳನ್ನ ಆಡ್ತಾ ಇದ್ದೀರಿ ಅಂತಂದರೆ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಆಡೋಕ್ಕಾಗೋದಿಲ್ಲ. ಯಾಕಂತಂದರೆ ಅಷ್ಟೊಂದು ಒಳ್ಳೆಯ ಒಂದು ಗ್ರಾಫಿಕ್ಸ್ ಈ ಒಂದು ಮೊಬೈಲ್ನಲ್ಲಿ ಸಿಗೋದಿಲ್ಲ. ನೀವೇನಾದರೂ ಚಿಕ್ಕದು ಅಂತಂದರೆ ಒಂದು 2D ಗೇಮ್ಸ್ಗಳನ್ನ 2D ಆಡ್ತೀರಾ ಅಂತಂದರೆ ಚೆನ್ನಾಗಿ ಆಡ್ಬೋದು. ಒಂದೊಳ್ಳೆ 3D ಗೇಮ್ಸ್ಗಳನ್ನ ಒಂದೊಳ್ಳೆ HD ಕ್ವಾಲಿಟಿಲಿ ಆಡ್ತೀನಿ ಅಂದರೆ ಫ್ರೆಂಡ್ಸ್, ಈ ಒಂದು ಮೊಬೈಲ್ನಲ್ಲಿ ಅಷ್ಟೊಂದು ಲ್ಯಾಗ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಫ್ರೆಂಡ್ಸ್, ಇಲ್ಲಿ ಏನು ಗಮನಿಸ್ತಾ ಇದ್ರೆ ಈ ಒಂದು ಮೊಬೈಲು Android 10 ಬೇಸ್ ಮೇಲೆ ರನ್ ಆಗ್ತಿರುವಂಥದ್ದು. ಹಾಗೆಯೇ ಫ್ರೆಂಡ್ಸ್, ನಾನು ಈ ಒಂದು ಮೊಬೈಲ್ನ 8GB RAM ಮತ್ತು 4GB ROMನ ಒಂದು ವೇರಿಯಂಟ್ ನಾನಿಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಈ ಒಂದು ಮೊಬೈಲ್ನಲ್ಲಿ ಆಲ್ರೆಡಿ ಏನಂತಂದರೆ ಫ್ರೆಂಡ್ಸ್, ಒಂದು 10GB ಅಷ್ಟು ಆಲ್ರೆಡಿ ಸಿಸ್ಟಮ್ ಡೇಟಾನೇ ಎತ್ಕೊಂಡಿರುವಂಥದ್ದು. ಫ್ರೆಂಡ್ಸ್, ಈ ಒಂದು ಮೊಬೈಲ್ನ ಕ್ಯಾಮ್ರಾ ಬಗ್ಗೆ ನೋಡಿದ್ರೆ ಫ್ರೆಂಡ್ಸ್, ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ, ಇಲ್ಲಿ ಫೋಟೋ ಸ್ಯಾಂಪಲ್ಗಳನ್ನ ಫ್ರೆಂಡ್ಸ್ ನಾನಿಲ್ಲಿ ಶೋ ಮಾಡ್ತಾ ಇದ್ದೀನಿ. ಗಮನಿಸ್ತಾ ಇದ್ರೆ ಈ ಒಂದು ಮೊಬೈಲ್ನ ಕ್ಯಾಮ್ರಾ ಕ್ಲಾರಿಟಿನ ಗಮನಿಸ್ತಾ ಇದ್ದೀರಾ. ಇದರಲ್ಲಿ ಮೇನ್ ಕ್ಯಾಮ್ರಾ ಬರುತ್ತೆ ಫ್ರೆಂಡ್ಸ್, 13 MP ಒಂದು ಮೇನ್ ಕ್ಯಾಮ್ರಾ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ನಾವು ಗಮನಿಸ್ಬೋದು ಫ್ರೆಂಡ್ಸ್, ಇಲ್ಲಿ 13 MP ಒಂದು ಮೇನ್ ಕ್ಯಾಮ್ರಾ ಬರುತ್ತೆ. ಹಾಗೆಯೇ ಫ್ರೆಂಡ್ಸ್, ಇಲ್ಲಿ ನಿಮಗೆ ಸೆಕೆಂಡ್ ಕ್ಯಾಮ್ರಾ ಬರುತ್ತೆ, 2 MP ಒಂದು ಮ್ಯಾಕ್ರೋ ಸೆನ್ಸರ್ ಬರುತ್ತೆ. ಹಾಗೆಯೇ ಇನ್ನೂ ಕೆಳಗಡೆ 2 MP ಒಂದು ಡೆಪ್ತ್ ಸೆನ್ಸರ್ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಹಾಗೆ ಕೊನೆಯಲ್ಲಿ ಇಲ್ಲೊಂದು ಫ್ಲ್ಯಾಶ್ ಕೂಡ ಇರುವಂಥದ್ದು. ಓಕೆನಾ ಫ್ರೆಂಡ್ಸ್, ಇದು ಒಂದು ಬ್ಯಾಕ್ ಕ್ಯಾಮ್ರಾದ ಫೋಟೋಸ್ಗಳು ನನಗಂತೂ ಓಕೆ ಅಂತ ಅನಿಸ್ತು ಫ್ರೆಂಡ್ಸ್. ಓಕೆನಾ, ಬ್ಯಾಕ್ ಕ್ಯಾಮ್ರಾ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆದರೆ ಈ ಒಂದು ಪ್ರೈಸ್ ರೇಂಜಲ್ಲಿ ಒಂದು ಬೆಸ್ಟ್ ಅಂತ ಹೇಳೋಕ್ಕಾಗಲ್ಲ, ಪರವಾಗಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ, ಇನ್ನು ಫ್ರಂಟ್ ಕ್ಯಾಮ್ರಾಗೆ ಏನಾದರೂ ಬಂತು ಅಂತಂದರೆ ಫ್ರೆಂಡ್ಸ್, ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಫ್ರೆಂಡ್ಸ್, ನೀವೇನು ಗಮನಿಸ್ತಾ ಇದ್ದೀರಾ, ಫ್ರಂಟ್ ಕ್ಯಾಮ್ರಾ ನಾವಿಲ್ಲಿ ಡೀಸೆಂಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ
ಫ್ರೆಂಡ್ಸ್, ಈ ಒಂದು ಮೊಬೈಲ್ನ ಕ್ಯಾಮ್ರಾ ಬಗ್ಗೆ ನಾವು ಮಾತನಾಡೋದಾದರೆ ಫ್ರೆಂಡ್ಸ್, ಈ ಒಂದು ಮೊಬೈಲ್ನಲ್ಲಿ 13 MP ಒಂದು ಪ್ರೈಮರಿ ಕ್ಯಾಮ್ರಾ ಇರುವಂಥದ್ದು, ಹಾಗೆ ಎರಡನೇ ಕ್ಯಾಮ್ರಾ ಬರುತ್ತೆ 2 MP ಒಂದು ಮ್ಯಾಕ್ರೋ ಸೆನ್ಸರ್ ಇರುವಂಥದ್ದು, ಹಾಗೆ ಇಲ್ಲೊಂದು 2 MP ಡೆಪ್ತ್ ಸೆನ್ಸರ್ ಇರುವಂಥದ್ದು. ಮ್ಯಾಕ್ರೋ ಸೆನ್ಸರ್ ಫ್ರೆಂಡ್ಸ್ 2 MP ಕೊಡ್ತಾ ಇದ್ದಾರೆ ಅಂತಂದರೆ ವೇಸ್ಟ್ ಅಂತಲೇ ಹೇಳ್ಬೋದು. ಅದ್ರ ಬದಲು ಈ ಒಂದು ಮೊಬೈಲ್ನಲ್ಲಿ ಸೇಮ್ ರೆಡ್ಮಿ 9 ಥರನೇ ಒಂದು ಫಿಂಗರ್ ಪ್ರಿಂಟ್ನ ಕೊಟ್ಟಿದ್ರೆ ಯೂಸ್ ಆಗ್ತಿತ್ತೇನೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ನಾವು ನೋಡೋದಾದರೆ ಈ ಒಂದು ಮೊಬೈಲ್ನಲ್ಲಿ 5 MP ಒಂದು ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದರಲ್ಲಿ ಕಾಣುವಂತಹ ಫೋಟೋಸ್ಗಳನ್ನ ನಾನಿಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ, ನೀವೇ ಜಡ್ಜ್ ಮಾಡ್ಬೋದು ಯಾವ ಥರ ಇದೆ ಅಂತೇಳಿ. ಒಂದು ಡೀಸೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆನಾ ಫ್ರೆಂಡ್ಸ್, ಒಂದೊಳ್ಳೆ ಡೀಸೆಂಟ್ ಆಗಿರುವಂಥ ಫೋಟೋಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ಪರವಾಗಿಲ್ಲ ಫ್ರೆಂಡ್ಸ್. ಓಕೆನಾ, ಈ ಒಂದು ಪ್ರೈಸ್ ರೇಂಜಲ್ಲಿ ಕ್ಯಾಮ್ರಾ ಪರವಾಗಿಲ್ಲ. ಈ ಒಂದು ಮೊಬೈಲ್ನ ಬ್ಯಾಟ್ರಿ ಬಗ್ಗೆ ನಾವು ಮಾತನಾಡಲೇಬೇಕಾಗುತ್ತೆ ಫ್ರೆಂಡ್ಸ್. ಈ ಒಂದು ಮೊಬೈಲ್ನಲ್ಲಿ 5000 mAh ಒಂದು ಬ್ಯಾಟ್ರಿ ಇರುವಂಥದ್ದು. ಹಾಗೆ ನಿಮ್ಗೆ ಇಲ್ಲೊಂದು ಒಂದು ಬಾಕ್ಸಲ್ಲೇ ಇನ್ಬಿಲ್ಟ್ ಆಗಿರುವಂತಹ ಒಂದು 10 ವ್ಯಾಟ್ನ ಒಂದು ಇಲ್ಲಿ ನಿಮಗೊಂದು ಚಾರ್ಜರ್ ಸಿಗ್ತಾ ಇರುವಂಥದ್ದು. ಇದು ನನ್ನ ಪ್ರಕಾರ ಈ ಒಂದು ಮೊಬೈಲ್ಗೆ ಕೇವಲ ಮ್ಯಾಕ್ರೋ ಪಿನ್ ಚಾರ್ಜರ್ನ ಕೊಟ್ಟಿರುವಂಥದ್ದು. ನನ್ನ ಪ್ರಕಾರ ಇದಕ್ಕೆ ಟೈಪ್ ಸಿ ಕೊಟ್ಟರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಓಕೆನಾ.